ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು 2022ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. RRB ಗ್ರೂಪ್ ಟಿಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. 51ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಹೀಗಿದೆ: ಯಾವುದೇ ವಿಭವವನ್ನು ಅನ್ವಯಿಸದಿದ್ದಾಗ 18 ಓಮ್ ರೋಧದ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ ಡ್ಯಾಶ್ ಆಗಿದೆ ಅಂತ ಹೇಳಿದರೆ ಆನ್ಸರು 0 ವೋಲ್ಟ್. ಆ್ಯಂಡ್ ನೆಕ್ಸ್ಟ್ ಬಂದು, ವರ್ಧನ ಅಂಗಾಂಶದ ಜೀವಕೋಶಗಳು ಡ್ಯಾಶ್ ಅನ್ನು ಹೊಂದಿರುವುದಿಲ್ಲ. ವರ್ಧನ ಅಂಗಾಂಶದ ಜೀವಕೋಶಗಳು ಡ್ಯಾಶ್ ಅನ್ನು ಹೊಂದಿರುವುದಿಲ್ಲ. ಕೋಶಭಿತ್ತಿ, ಕೋಶದ್ರವ್ಯ, ರಸದಾನಿ, ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸಹ ಆಪ್ಷನ್ 3 ರಸದಾನಿ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಭಾರತದ ಬೌದ್ಧ ದೇವಾಲಯವಾಗಿದೆ ಅಂತ ಕೇಳಿದರೆ ಗೋರಖ್ನಾಥ್ ದೇವಾಲಯ, ನಿಧಿವಾನ್ ದೇವಸ್ಥಾನ, ವಿಶ್ವನಾಥ ದೇವಾಲಯ, ಮಹಾಬೋಧಿ ದೇವಾಲಯ. ಸೊ ಇಲ್ಲಿ ಬೌದ್ಧರಿಗೆ ಸಂಬಂಧಪಟ್ಟಂತೆ ಮೇನ್ ಆಗಿ ಬರ್ತಕ್ಕಂಥದ್ದು ಮಹಾಬೋಧಿ ವೃಕ್ಷ ಅಂತಲೇ ಹೇಳ್ಬಹುದು. ಸೊ ಮಹಾಬೋಧಿ ದೇವಾಲಯ ಅಂತಕ್ಕಂಥದ್ದು ಬೌದ್ಧ ದೇವಾಲಯಕ್ಕೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ನೆಕ್ಸ್ಟ್ 54ನೇ ಕ್ವಶನ್ ಹೀಗಿದೆ: x - 1/x = 2 ಆಗಿದ್ದರೆ ಆಗ x⁴ ಪ್ಲಸ್ 1/x⁴ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ಈ ಕೆಳಗಿನ ಗಣಿತೋಕ್ತಿಯನ್ನು ಸರಳೀಕರಿಸಿ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಮಗೆ ಫಸ್ಟ್ ಗೊತ್ತಿರಬೇಕು x² ಕೊಟ್ಟಿದ್ದಾರೆ. x² × x
ಪವರ್ 5 ಅಂತ ಹೇಳಿದರೆ ನೋಡು ಎಕ್ಸ್ ಸ್ಕ್ವೇರ್ ಇಂಟು ಹೋಲ್ ಪವರ್ 5 ಅಂತ ಹೇಳಿದರೆ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಎಕ್ಸ್ ಪವರ್ 10 10 ಆಗುತ್ತೆ. ಓಕೆ, ಸೊ ಅದಾದ ನಂತರ ಇದೇನಿದೆಯೋ ಇದನ್ನು ಮೈನಸ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಪವರ್ -4 ಆಯಿತು. ಸೊ ಇಲ್ಲಿಗೆ ಏನಾಗುತ್ತೆ, ಎಕ್ಸ್ ಪವರ್ -4 ಎಕ್ಸ್ ಪವರ್ 10 ಇದೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಮೇಲ್ಗಡೆ ತಗೊಂಡು ಹೋದಾಗ ಅಂತ ಹೇಳಿದರೆ ನೋಡಿ ಇದು ನಿಮ್ಗೆ ಗೊತ್ತಿರಬಹುದು 1/a ಪವರ್ -n ನಾವು ಯಾವ ರೀತಿ ಬರ್ಕೊಳ್ಬಹುದು, a ಪವರ್ +n ಅಂತ ಬರ್ಕೊಳ್ಬಹುದು. ಹೌದಾ? ಸೊ ಅದೇ ರೀತಿ ನಾವು ಯಾವ ರೀತಿ ಬರ್ಕೊಳ್ಬಹುದಾಗುತ್ತೆ, ಎಕ್ಸ್ ಪವರ್ 10. ಸೊ ಇದು ಮೇಲೆ ಹೋದಾಗ ಏನಾಗುತ್ತೆ ಇಂಟು ಎಕ್ಸ್ ಪವರ್ 4 ಆಗುತ್ತೆ. ಇವಾಗ ಏನಾಗುತ್ತೆ, ಇದು ನಾವೇನು ಮಾಡಬಹುದು, ಈಗ a ಪವರ್ m ಇಂಟು a ಪವರ್ n ಈಸ್ ಈಕ್ವಲ್ ಟು a ಪವರ್ m ಪ್ಲಸ್ n. ಇದು ಫಾರ್ಮುಲಾ ಅಪ್ಲೈ ಆಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಕ್ಸ್ ಪವರ್ ಏನಾಗುತ್ತೆ 14 ಆಗುತ್ತೆ. ಹೌದಾ? ಸೊ ಎಕ್ಸ್ ಪವರ್ 14 ಇದರಲ್ಲಿ ಎಲ್ಲಿದೆ, ಇದು ಮತ್ತು ಇದರಲ್ಲಿದೆ, ಇದೆರಡು ಬರ್ತಕ್ಕಂಥದ್ದು ಅಲ್ಲ. ಇನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದರೆ ನೋಡಿ, ಇದೇನು ಕೊಟ್ಟಿದ್ದಾರೋ 3 ಕೊಟ್ಟಿದ್ದಾರೆ. ಹೌದಲ್ವಾ? ಸೊ 3 ಇಂಟು 3 ಇಂಟು 3 ನಾವು 5 ಸರಿ ತೊಗೊಳ್ಬಹುದಾ, 3 ಇಂಟು 3 ಇಂಟು 3 ಅಂತಕ್ಕಂಥದ್ದು 5 ಸರಿ ತೊಗೊಳ್ತೀವಿ. ಅದೇ ರೀತಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು 6 ಕೊಟ್ಟಿದ್ದಾರೆ, 6 ಸ್ಕ್ವೇರ್ ಮಾಡಿದ್ದಾರೆ. ಸೊ ಹಾಗಾಗಿ 6 ಇಂಟು 6. ಸೊ 3 1 3 3 6 3 1 3 3 6. ಸೊ ಕೆಳಗಡೆ ಏನು ಬರುತ್ತೆ 4 ಬರುತ್ತೆ. ಮೇಲ್ಗಡೆ ಏನು ಬರುತ್ತೆ 3 3 9 9 3 27 ಬರುತ್ತೆ. 27/4 ಎಲ್ಲಿದೆ, ಇಲ್ಲಿದೆ 27/4 ಎಕ್ಸ್ ಪವರ್ 14. ಸೊ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಗಣಿತೋಕ್ತಿನ ಸರಳೀಕರಿಸಿ ಅಂತ ಕೊಟ್ಟಿದ್ದಾರೆ. y ಸ್ಕ್ವೇರ್ ಎಕ್ಸ್ ಹೋಲ್ ಪವರ್ 4 ಇಂಟು y ಸ್ಕ್ವೇರ್ ಎಕ್ಸ್ ಪವರ್ -4 ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 y ಇಸ್ ನಾಟ್ ಈಕ್ವಲ್ಸ್ ಟು 0. ಇದಕ್ಕೋಸ್ಕರ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಹೌದಲ್ವಾ? 1/a ಪವರ್ -n ನಾವು a ಪವರ್ n ಅಂತ ಹೇಗೆ ಬರ್ಕೊಳ್ಬಹುದು, ಅದೇ ರೀತಿ ಈಗ a ಪವರ್ -n ಅಂತ ಏನಾರ ಇದ್ದರೆ ಅದನ್ನು ನಾವು 1/a ಪವರ್ n. ಸೊ ಈ ರೀತಿ ಬರ್ಕೊಳ್ಬಹುದು. ಹಾಗಾಗಿ ಇಲ್ಲಿ -4 ಇರ್ತಕ್ಕಂಥದ್ದು ನಮ್ಗೆ ಏನಾಗುತ್ತೆ 1/y ಸ್ಕ್ವೇರ್ ಎಕ್ಸ್ ಹೋಲ್ ಪವರ್ 4 ಅಂತ ಬರ್ಕೊಳ್ಬಹುದು. ಸೊ ಮೈನಸ್ ಇರ್ತಕ್ಕಂಥ ಕೆಳಗಡೆ ಬಂದಾಗ ಅದು ಪ್ಲಸ್ ಆಗುತ್ತೆ. ಇವಾಗ ನೋಡಿ ಇದೇನಿದೆ y ಸ್ಕ್ವೇರ್ ಎಕ್ಸ್ ಪವರ್ 4 ಇಂಟು 1/y ಸ್ಕ್ವೇರ್ ಎಕ್ಸ್ ಪವರ್ 4 ಅಂತ ಹೇಳಿದಾಗ ಇದು ಸೇಮ್ ಇದೆ, ಇದು ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ನಮಗೆ ಏನು ಬರುತ್ತೆ 1 ಉಳ್ಕೊಳ್ಳುತ್ತೆ. ಹೌದಾ? ಹಾಗಾಗಿ ಆನ್ಸರು ಇದಾಗಿರುತ್ತೆ. ನೆಕ್ಸ್ಟು ಫಾರ್ಮೇಷನ್ ಆಫ್ ಥ್ಯಾಕ್ವುಡ್ ಲೈಮ್ ಬೈ ದ ರಿಯಾಕ್ಷನ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ವಿತ್ ವಾಟರ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಂತಕ್ಕಂಥದ್ದು ಆನ್ಸರು. ನೆಕ್ಸ್ಟ್ 2022ರ ಒಂದು ಪ್ರಶ್ನೆ ಇದಾಗಿರುತ್ತೆ. ಕೆಳಗಿನಲ್ಲಿ ಒಂದು ಮಸೂರದ ಸಾಮರ್ಥ್ಯದ SI ಏಕಮನ ಡಯಾಪ್ಟರ್ ಅಂತ ಕೊಟ್ಟಿದ್ದಾರೆ. ಇದು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಏಕ ಕಾರ್ಬನ್ ಪರಮಾಣುವು ಎಷ್ಟು ಸಂಖ್ಯೆಯ ಬಂಧಗಳನ್ನು ರೂಪಿಸುತ್ತದೆ ಅಂತ ಕೇಳಿದರೆ, ಏಕ ಕಾರ್ಬನ್ ಪರಮಾಣುವು ಎಷ್ಟು ಸಂಖ್ಯೆಯ ಬಂಧಗಳನ್ನು ರೂಪಿಸುತ್ತದೆ? ಉತ್ತರ 4 ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಅಕ್ಷರ ಸಂಖ್ಯೆ ಚಿಹ್ನೆಗಳ ಸರಣಿಯನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದರೆ, ಎಲ್ಲ ಸಂಖ್ಯೆಗಳನ್ನು ಸರಣಿಯಿಂದ ತೆಗೆದು ಹಾಕಿದರೆ ಕೆಳಗಿನಲ್ಲಿ ಯಾವುದು ಎಡಭಾಗದಿಂದ 7ನೇ ಸ್ಥಾನದಲ್ಲಿ ಇರುತ್ತದೆ? ನೋಡಿ, ಇಲ್ಲಿ ಸರಣಿಗಳು ಅಂತ ಎಲ್ಲ ಸಂಖ್ಯೆಗಳನ್ನು ಸರಣಿಯಿಂದ ತೆಗೆದು ಹಾಕಿದ್ದಾರೆ ಅಂತ ಹೇಳಿದರೆ ಸರಣಿಯಿಂದ ಸಂಖ್ಯೆಗಳ ಮಾತ್ರ ರಿಮೂವ್ ಮಾಡಬೇಕು. 7 ಮತ್ತು 8 ಸಂಖ್ಯೆ ಹೌದಲ್ವಾ? 2 ಸಂಖ್ಯೆ ಆಗಿರುತ್ತೆ, 3 ಸಂಖ್ಯೆ, 5 4. ಇದನ್ನು ರಿಮೂವ್ ಮಾಡಿ. ಇಲ್ಲೇ ಕೊಟ್ಟಿದ್ದಾರೆ ಎಡ ಅಂದರೆ ಈ ಕಡೆಯಿಂದ ಬರಬೇಕು, ಬಲ ಅಂದರೆ ಈ ಕಡೆಯಿಂದ ಬರಬೇಕು. ಎಡ ಭಾಗದಿಂದ 7ನೇ ಸ್ಥಾನ ಅಂತ ಕೇಳಿದರೆ 7ನೇ ಸ್ಥಾನ ನೋಡಿ, 1 ಸಂಖ್ಯೆ ಇಲ್ಲ. ಸೊ ಇದನ್ನು ರಿಮೂವ್ ಮಾಡಿದ್ದೀವಿ. 1 2 3 4 5 ಆ್ಯಂಡ್ ನೆಕ್ಸ್ಟ್ 6 7ನೇ ಸ್ಥಾನ. ಅರ್ಥ ಆಯ್ತಲ್ವಾ? ಸೊ ನಂಬರ್ನ ತೆಗಿ 2ನೇ ಸ್ಥಾನ ಹ್ಯಾಶ್ ಬರುತ್ತೆ, K3 L4 ಕ್ವೆಶ್ಚನ್ ಮಾರ್ಕ್ 5 ಈಕ್ವಲ್ಸ್ 6 ಬಂದು 7ನೇ ಸ್ಥಾನ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಹೇಳಿಕೆನ. ನೋಡಿ, ಕೆಲವು ಮೊಟ್ಟೆಗಳು ಗೋಧಿಗಳಾಗಿವೆ. 2 ಸರ್ಕಲ್ ಹಾಕೊಳ್ಳಿ. ಕೆಲವು ಮೊಟ್ಟೆಗಳು ಗೋಧಿಗಳು. ಕೆಲವು ಅಂತ ಹೇಳಿದಾಗ ಎಲ್ಲ ಬರಲ್ಲ, ಸೊ ಹಾಗೆ ಕೆಲವು ಅಂತ ತಗೊಳ್ಳೋಣ. ನೋಡಿ, ಇಲ್ಲಿ ಮೊಟ್ಟೆಗಳು ಅಂತ ಹೇಳಿದಾಗ ಹೆಗ್ ಅಂತ ತಗೊಳ್ತೀನಿ ನಾನು. ಮೊಟ್ಟೆಗಳು ಗೋಧಿ ವೀಟ್, ಕೆಲವು
ಸೊ ಹಾಗಾಗಿ ಕೆಲವು ಬರ್ತವೆ, ಎಲ್ಲ ಬರಲ್ಲ, ಕೆಲವು ಬರ್ತವೆ. ಕೆಲವು ಹಣ್ಣುಗಳು ಸೀಬೆ ಹಣ್ಣುಗಳಾಗಿವೆ. ಸೊ ಇಲ್ಲೂ ಅಷ್ಟೇ, ಕೆಲವು ಹಣ್ಣುಗಳು ಸೀಬೆ ಹಣ್ಣುಗಳು. ಇಟ್ ಮೀನ್ಸ್ ಹಣ್ಣು ಅಂತ ಹೇಳಿದಾಗ ಫ್ರೂಟ್ಸ್ ಅಂತ ತಗೊಳ್ತೀನಿ. ಕೆಲವು ಸೀಬೆ ಹಣ್ಣು ಇಟ್ ಮೀನ್ಸ್ ಗಾವ. ಓಕೆ, ಇದು ಅಷ್ಟೇ, ಫುಲ್ ಬರಲ್ಲ, ಅರ್ಧ ಅರ್ಧ. ಇಟ್ ಮೀನ್ಸ್ ಕೆಲವು ಹಣ್ಣುಗಳು ಸೀಬೆ ಹಣ್ಣುಗಳಾಗಿದ್ದಾವೆ. ಆ್ಯಂಡ್ ಎಲ್ಲ ಸೀಬೆ ಹಣ್ಣುಗಳು ನಿಂಬೆಗಳಾಗಿವೆ. ಇಟ್ ಮೀನ್ಸ್ ಎಲ್ಲ ಸೀಬೆ ಹಣ್ಣುಗಳು ನಿಂಬೆ. ಓಕೆ, ನಿಂಬೆ ಅಂತ ಹೇಳಿದಾಗ ಲೆಮನ್. ಎಲ್ಲ ಗಾವಗಳು ನಿಂಬೆಹಣ್ಣುಗಳಾಗಿರುತ್ತವೆ. ಈಗ ನಾವು ನೋಡ್ತಾ ಹೋಗೋಣ. ಕೇವಲ ತೀರ್ಮಾನ 1 ಓಕೆ, ಕೆಲವು ಹಣ್ಣುಗಳು ಗೋಧಿಗಳಾಗಿವೆ. ಫ್ರೂಟ್ಸ್ಗೂ ಸಹ ಇಲ್ಲಿ ಮೊಟ್ಟೆ ಗೋಧಿಗೆ ಯಾವುದೇ ಒಂದು ಕನೆಕ್ಷನ್ನೇ ಇಲ್ಲ, ಸಂಬಂಧನೇ ಇಲ್ಲ, ಹಾಗಾಗಿ ಇದು ಅನುಸರಿಸೋದಿಲ್ಲ. ಇಲ್ಲ ಕೆಲವು ನಿಂಬೆಗಳು ಹಣ್ಣುಗಳಾಗಿವೆ ಅಂತ ಕೇಳಿದ್ರೆ ಕೆಲವು ಲೆಮನ್, ಹೌದಾ? ಸೊ ಫ್ರೂಟ್ಸಲ್ಲೂ ಸಹ ಮಿಕ್ಸ್ ಆಗಿದೆ. ಸೊ ಕೆಲವು ಫ್ರೂಟ್ಸು, ಕೆಲವು ಗಾವಗಳು ಅಥವಾ ಕೆಲವು ಸೀಬೆಗಳು ಫ್ರೂಟ್ಸ್ ಹಣ್ಣುಗಳು ಅಂತ ಹೇಳಿದಾಗ ನಮಗೆ ಕೆಲವು ಲೆಮನ್ ಇಟ್ ಮೀನ್ಸ್ ನಿಂಬೆಗಳು ಸಹ ಹಣ್ಣುಗಳಿಗೆ ನಮಗೆ ಇನ್ಕ್ಲೂಡ್ ಆಗೋದು. ನೋಡಿ ಇಲ್ಲಿ ಸೇರ್ಕೊಂಡಿದ್ದಾವೆ, ನೋಡಿ ಫ್ರೂಟ್ಸ್ಗೆ ಸೇರ್ಕೊಂಡಿದ್ದಾವೆ ಲೆಮನ್ನು ಈ ಒಂದು ಪಾಯಿಂಟಲ್ಲಿ. ಸೊ ಹಾಗಾಗಿ ಇದು ಸರಿ ಹೋಗುತ್ತೆ. ಇನ್ನು ಕೆಲವು ಮೊಟ್ಟೆಗಳು ಸೀಬೆ ಹಣ್ಣುಗಳು. ಸೊ ಮೊಟ್ಟೆ ಅಂತ ಹೇಳಿದಾಗ ಎಗ್ ಇಲ್ಲಿ ಬರುತ್ತೆ, ಫ್ರೂಟ್ಸ್ ಇಲ್ಲಿ ಬರುತ್ತೆ, ಸೀಬೆ ಹಣ್ಣು ಇಲ್ಲಿ ಬರುತ್ತೆ. ಸೊ ಇದಕ್ಕೂ ನಾಟ್ ಕನೆಕ್ಷನ್. ಸೊ ಹಾಗಾಗಿ ಆನ್ಸರು ಆಪ್ಷನ್ 2 ಇಂದು ಇದೊಂದು ಮಾತ್ರ ಸರಿಯಾಗಿರುತ್ತೆ. ಕೇವಲ ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ. ಆ್ಯಂಡ್ ನೆಕ್ಸ್ಟು, ಅವಿನಾಶ್ ಅವರ ವಯಸ್ಸು ಅವರ ಮಗ ಅರವಿಂದ್ ಅವರ ವಯಸ್ಸಿನ 5 ಪಟ್ಟು ಹೆಚ್ಚು. 4 ವರ್ಷಗಳ ನಂತರ ಅವಿನಾಶ್ನ ವಯಸ್ಸು ಅರವಿಂದನ ವಯಸ್ಸಿನ 4 ಪಟ್ಟು ಹೆಚ್ಚಾಗುತ್ತದೆ. ಆದರೆ ಪ್ರಸ್ತುತ ವಯಸ್ಸಿನ ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ಗೆ ನಮ್ಗೆ ಏನು ಗೊತ್ತಿರಬೇಕು, ಸರಾಸರಿ ಕಂಡುಹಿಡಿಬೇಕಂತ ಹೇಳಿದ್ರೆ ಸರಾಸರಿ ಇಸ್ ಈಕ್ವಲ್ ಟು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಒಟ್ಟು ಮೊತ್ತ ಇರಬೇಕು ಮತ್ತು ಒಟ್ಟು ಸಂಖ್ಯೆಗಳು, ಹೌದಾ? ಸೊ ಇದನ್ನು ಸರಾಸರಿಗೆ ಇರ್ತಕ್ಕಂಥ ಒಂದು ಫಾರ್ಮುಲಾ. ಇನ್ನು ಕೊಟ್ಟಿರ್ತಕ್ಕಂಥ ಅವಿನಾಶ್ ಅವರ ವಯಸ್ಸು ಅವರ ಮಗ ಅರವಿಂದ್ ವಯಸ್ಸಿನ 5 ಪಟ್ಟು ಹೆಚ್ಚು. ಸೊ ನೋಡಿ ಇಲ್ಲಿ ಅವಿನಾಶ್ನ ತಗೊಳ್ಳೋಣ, ನೆಕ್ಸ್ಟು ಅರವಿಂದ್ ತಗೊಳ್ಳೋಣ. ಅವಿನಾಶ್ ಅವರ ವಯಸ್ಸು ಅವರ ಮಗನ ವಯಸ್ಸಿನ, ಸೊ ಮಗ ಅಂದರೆ ಇಲ್ಲಿ ಅರವಿಂದ್ ಆಗ್ತಾನೆ. ಅರವಿಂದ್ ಎಕ್ಸ್ ಆದರೆ ಅವಿನಾಶ್ ಎಷ್ಟಾಗುತ್ತೆ, 5 ಪಟ್ಟು ಹೆಚ್ಚು, 5x ಅಂತ ಆಗುತ್ತೆ. ಆ್ಯಂಡ್ 4 ವರ್ಷಗಳ ನಂತರ ಅವಿನಾಶ್ನ ವಯಸ್ಸಿನ ಅರವಿಂದ ವಯಸ್ಸಿನ 4 ಪಟ್ಟು ಹೆಚ್ಚಾಗುತ್ತೆ. ಇಟ್ ಮೀನ್ಸ್ 4 ವರ್ಷಗಳ ನಂತರ ಅಲ್ಲಿಗೇನಾಯಿತು, 5x + 4. ಇದು ಮುಂದಕ್ಕೆ, ಇದು ಈಗ, ಹೌದಾ? ಈಗ ಇದು ಮುಂದೆ. ಸೊ ಇಲ್ಲಿ x + 4 ಆಗುತ್ತೆ. ಸೊ ಎಷ್ಟು ಪಟ್ಟು ಹೆಚ್ಚಾಯಿತು, 4 ಪಟ್ಟು ಹೆಚ್ಚಾಯಿತು, 4 ಪಟ್ಟು ಹೆಚ್ಚಾಗುತ್ತೆ. ಸೊ ಇದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದರೆ ಇದು ಏನಿದೆಯೋ ಇದನ್ನು ಮಲ್ಟಿಪ್ಲಿಕೇಶನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ, x + 4ಗೆ ನಾವು 4ರಿಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ಇಲ್ಲಿ ಅರವಿಂದನ ವಯಸ್ಸು 4 ಪಟ್ಟು ಅಂತ ಕೇಳಿರೋದ್ರಿಂದ 4 = 5x + 4. ಓಕೆ ಫ್ರೆಂಡ್ಸ್, ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಏನಾಗುತ್ತೆ, ಇದು 4x + 4 4 16 ಆಗುತ್ತೆ. 4x + 16 ಇದನ್ನು ಈ ಕಡೆ ತೊಗೊಂಡಾಗ ನೋಡಿ, ಈಗ 4xನ ಈ ಕಡೆ ತೊಗೊಂಡಾಗ ಏನಾಗುತ್ತೆ, -4x 5xಲ್ಲಿ ಮೈನಸ್ ಮಾಡಿದ್ರೆ x ಉಳ್ಕೊಳ್ಳುತ್ತೆ, ಹೌದಾ? 4x ಈ ಕಡೆ ಹೋದಾಗ -4x ಆಗುತ್ತೆ. 5xಲ್ಲಿ 4x ಹೋದರೆ x ಉಳಿತು. ಇನ್ನು 4 4 16 ಇದೆ. 16 ಈ 4 ಈ ಕಡೆ ಬಂದಾಗ ಏನಾಗುತ್ತೆ, 16ರಲ್ಲಿ 4 ಹೋದರೆ ಎಷ್ಟಾಗುತ್ತೆ, 12 ಆಗುತ್ತೆ, 12x. ಸೊ ಅಂದರೆ ಇದು ಬಂದು ಅರವಿಂದನ ವಯಸ್ಸು 12. ಈಗ ಅವಿನಾಶ್ನ ವಯಸ್ಸು ಎಷ್ಟಾಗುತ್ತೆ, 12 ಇಲ್ಲ 60 ಆಗುತ್ತೆ. 60 ಅರವಿಂದ, ಇಟ್ ಮೀನ್ಸ್ ತಂದೆಯ ವಯಸ್ಸು 60, ಅರವಿಂದನ ವಯಸ್ಸು 12 ಆಯಿತು. ಈಗ ಸರಾಸರಿ ಮಾಡ್ತಾ ಹೋಗೋಣ. ಒಟ್ಟು ಮೊತ್ತ ಅಂತ ಹೇಳಿದಾಗ 6 72 ಆಯಿತು. ಇಬ್ಬರ ಒಂದು ಕೂಡಿದಾಗ ನಮಗೆ 72 ಬರುತ್ತೆ. ಇಬ್ಬರು ವ್ಯಕ್ತಿಗಳಲ್ವಾ, ಸೊ ಹಾಗಾಗಿ ಇದು ತೊಗೊಳ್ತಾ ಹೋಗೋಣ. ಇಬ್ಬರಿಂದ 2ನ್ನ ನಾವು ಡಿವೈಡ್ ಮಾಡ್ತಾ ಹೋದರೆ 2 3 6, 2 6 12. ಸೊ ಒಟ್ಟು ಸರಾಸರಿ ನಮಗೆ 36 ವರ್ಷಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ, 3 kg ಸೇಬು ಮತ್ತು 4 kg ಕಿತ್ತಳೆಯ ಬೆಲೆ 210 ರೂಪಾಯಿ. 5 kg ಮತ್ತು 2 kg ಕಿತ್ತಳೆಯ ಬೆಲೆ 175 ಆಗಿದೆ. 1 kg ಸೇಬಿನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ ನಾವು ನೋಡ್ತಾ ಹೋದಾಗ ಸೇಬನ್ನು ನಾವು x ಅಂತ ತೊಗೊಳ್ಳೋಣ, ಕಿತ್ತಳೆನ y ಅಂತ ತೊಗೊಳ್ಳೋಣ. ಓಕೆ, 3 kg ಅಂದರೆ 3x + 4y. x ಅಂದರೆ ಸೇಬು, ಟೋಟಲ್ ಬೆಲೆ ಎಷ್ಟಾಗುತ್ತೆ, 210 ಆಗುತ್ತೆ. ಅದಾದ ನಂತರ 5 kg ಸೇಬು ಅಂದಾಗ 5x ಪ್ಲಸ್ 2 kg ಕಿತ್ತಳೆ ಅಂತ ಹೇಳಿದ್ರೆ 2y ಆಗುತ್ತೆ, ಈಕ್ವಲ್ಸ್ 175. ಸೊ ಇವಾಗ ಇದು ನಮಗೆ ಸಮ ಮಾಡ್ಕೋಬೇಕು. ಇದಕ್ಕೇನಿದೆ, ಯಾವುದಾದ್ರು ಒಂದಕ್ಕೆ ನಾವು ಸಮ ಮಾಡ್ಕೋಬೇಕಂತ ಹೇಳಿದಾಗ ನೀವು 2ರಿಂದ ಮಲ್ಟಿಪ್ಲೈಯನ್ನು ಮಾಡ್ಕೊಳ್ಳಿ. 2ರಿಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ ಇದೇನಾಗುತ್ತೆ, ಸೊ ಕೆಳಗಡೆ ಇರ್ತಕ್ಕಂಥದ್ದು 5 10x
ಪ್ಲಸ್ 4y ಈಕ್ವಲ್ಸ್ 350 ಆಗುತ್ತೆ. ಸೊ ಓಕೆ, ಸೊ ಈಗೇನಾಗುತ್ತೆ, ಇದನ್ನು ಬಿಟ್ಟಾಕಿ ಇದನ್ನು ಮೈನಸ್ ಮಾಡ್ತಾ ಹೋಗಿ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಮೈನಸ್ ಮಾಡ್ಕೊಂಡಾಗ ನಮಗೆ ಇದು ಅಷ್ಟೇ -7x ಬರುತ್ತೆ ಈಕ್ವಲ್ಸ್ -140 ಆಯಿತು. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಎಕ್ಸ್ ಈಕ್ವಲ್ಸ್ 20. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಸೇಬು, ಹೌದಾ? ಒಂದು ಕೆ ಜಿ ಸೇಬಿನ ಬೆಲೆ ಎಕ್ಸ್ ನಾವು ಸೇಬ್ ಅಂತ ತೊಗೊಂಡಿದ್ವಿ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಎಕ್ಸ್ ಬೆಲೆ 20 ಬಂದಿದೆ ಸೇಬಿನ ಬೆಲೆ, ಅಲ್ಲಿಗೆ 1 ಕೆ ಜಿ ಸೇಬಿನ ಬೆಲೆ 20 ರೂಪಾಯಿ ಆಗುತ್ತೆ. ನಿಮಗೆ ಕಿತ್ತಳಕ್ಕೆ ಬೇಕು ಅಂತ ಅಂದರೆ ಈ ಒಂದು ಎಕ್ಸ್ ವ್ಯಾಲ್ಯೂನ ಯಾವುದಾದ್ರು ಒಂದು, ಈಗ ಫಾರ್ ಎಕ್ಸಾಂಪಲ್ 3 6 ಆಯಿತು, ಈ ಒಂದು ಈಕ್ವೇಷನ್ಗೆ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 3 6 60x ಪ್ಲಸ್ 4y ಈಕ್ವಲ್ಸ್ 210. ಸೊ ಈ ರೀತಿ ಹಾಕ್ಕೊಂಡಾಗ ನಿಮಗೆ 4y ಬರುತ್ತೆ ಈಕ್ವಲ್ಸ್ 210ರಲ್ಲಿ 60ನ ನೀವು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 150 ಬರುತ್ತೆ. ಸೊ 4ನ ಡಿವೈಡ್ ಮಾಡ್ತಾ ಹೋದರೆ 4 1 4, 4 3 12 ಆಯಿತು. ಸೊ ಅಲ್ಲಿಗೆ 30 ಆಗುತ್ತೆ. ಸೊ 30ನ ನಾವು 4ನ ಮತ್ತೆ ಡಿವೈಡ್ ಮಾಡಿದ್ರೆ 4 7 28.5. ಸೊ 37.5 1 ಕೆ ಜಿ ಕಿತ್ತಳೆಯ ಬೆಲೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗೆ ರೀತಿ ಇದೆ, k + 1/k ಈಕ್ವಲ್ಸ್ -2 ಆದರೆ k ಪವರ್ 3 ಪ್ಲಸ್ 1/k ಪವರ್ 3 ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೇಳಿದ್ರೆ, ಇಲ್ಲಿ k ಪವರ್ 3ಯನ್ನು ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಪ್ಲಸ್ ಇಲ್ಲಿ ಮೈನಸ್ ಕೊಟ್ಟವರ ಪ್ಲಸ್ ಕೊಟ್ಟಾರ ಅಂತ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪ್ಲಸ್ಸನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನಾವು ಲಾಸ್ಟ್ ಒಂದು ಇದೇ ಇದರಲ್ಲಿ ಮಾಡಿದ್ವಿ, k ಪವರ್ 4 ಪ್ಲಸ್ 1/k ಪವರ್ 4 ಕೊಟ್ಟಿದ್ರು, ಅದು ಯಾವ ರೀತಿ ಮಾಡೋದಂತ ನೋಡ್ತಾ ಹೋದ್ವಿ. ಸೊ ಇಲ್ಲಿ k ಪವರ್ 3 ಕೊಟ್ಟಿದ್ದಾರೆ, ಇದನ್ನು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ನಾವು ಫಸ್ಟ್ಗೆ ಇಲ್ಲಿ 3 ಕೊಟ್ಟಿರೋದ್ರಿಂದ ಪವರ್ 3 ಕೊಟ್ಟಿರೋದ್ರಿಂದ ಕೊಟ್ಟಿರ್ತಕ್ಕಂಥ ಏನು k + 1/2 ಕೊಟ್ಟಿದ್ದಾರೋ ಇದನ್ನು ನಾವು ಪವರನ್ನು ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ -2 ಹೋಲ್ ಪವರ್ 3 ಮಾಡ್ಕೊಳ್ಬೇಕಾಗುತ್ತೆ. ಓಕೆ, -2 ಹೋಲ್ ಪವರ್ 3ನ ಮಾಡಿಕೊಂಡು ಅದಾದ ನಂತರ ಸೊ ಇಲ್ಲಿ ಪ್ಲಸ್ಸನ್ನು ಕೊಟ್ಟಿದ್ದಾರೆ, ಹಾಗೆ ನಾವು ಮೈನಸನ್ನು ಹಾಕ್ಕೊಳ್ಬೇಕು. ಮೈನಸನ್ನು ಹಾಕ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಅಂದರೆ 3 ಇಂಟು -2 ಮಾಡಬೇಕು. ಅಲ್ಲಿ ನಾವು -2 ಮಾಡ್ಕೊಂಡ್ವಿ, ಆದರೆ ಇಲ್ಲಿ ಪವರ್ 3 ಕೊಟ್ಟಿರೋದು ನಮಗೆ 3 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಕೊಟ್ಟಿದ್ರೆ ನಾವು ಇಲ್ಲಿ ಮೈನಸ್ ಹಾಕೋಬೇಕು, ಇಲ್ಲಿ ಮೈನಸ್ ಕೊಟ್ಟರೆ ಇಲ್ಲಿ ನಾವು ಪ್ಲಸ್ಸನ್ನು ಹಾಕ್ಕೊಳ್ಬೇಕು. ಸೊ 3 ಪವರ್ 3 ಕೊಟ್ಟಿರೋದ್ರಿಂದ 3 ಇಂಟು -2, ಇಲ್ಲಿ ಮೈನಸ್ ಏನು ಕೊಟ್ಟಿರ್ತಾರೆ ವ್ಯಾಲ್ಯೂ ಅದನ್ನು ಮಲ್ಟಿಪ್ಲಿಕೇಶನ್ನ ಮಾಡಬೇಕಾಗುತ್ತೆ. ಸೊ ಇವಾಗ ಏನಾಗುತ್ತೆ, -2 ಹೋಲ್ ಪವರ್ 3 ಅಂತಿದ್ರೆ -8 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3 6 ಈಕ್ವಲ್ಸ್ -2. ಇದು ಟ್ರಿಕ್ ಇರ್ತಕ್ಕಂಥದ್ದು ಈ ಒಂದು ಫಾರ್ಮುಲಾಗೆ. ನೀವು ಇದು ಗೊತ್ತಿಲ್ಲ ಅಂದರೆ ನೀವು ಫಾರ್ಮುಲಾವನ್ನು ಅಪ್ಲೈ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಸಹ ಒಂದು ಇದೆ, ಆದರೆ ಇದು ನೇರವಾಗಿ ಮಾಡ್ತಕ್ಕಂಥ ಒಂದು ಮೆಥಡ್ ಅಂತ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ವರ್ಸನ್ನು ಓಕೆ ಇದನ್ನು ಕೊಟ್ಟಿದ್ದಾರೆ, ಇದನ್ನು ಯಾವ ರೀತಿ ನಾವು ಮಾಡ್ಕೊಳ್ತಾ ಹೋಗೋಣ. ಸೊ ಟೀಯನ್ನು ಕೊಟ್ಟಿದ್ದಾರೆ, ಹೌದಾ? ಸೊ ಟೀ ಕೊಟ್ಟಿದ್ದಾರೆ, ಟೀಗೆ ಏನು ಕೊಟ್ಟಿದ್ದಾರೆ, ಎರಡನೇದು ನೋಡಿ ಫಸ್ಟ್ ಏನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಇದೊಂದು ಮತ್ತು ಇದೊಂದು ಬರುತ್ತೆ, ಇವೆರಡು ತಪ್ಪಾಗುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಹೆಚ್ಚೆಲ್ಲಾರ ಕೊಟ್ಟಿದ್ದಾರೆ, ಹಾಗಾಗಿ ಆನ್ಸರ್ ನಾವು ಆಪ್ಷನ್ 4 ಅಂತ ನೀಟಾಗಿ ಐಡೆಂಟಿಫಿಕೇಶನ್ ಮಾಡಬಹುದಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರು ಬೇವು ಆಲ್ಫನ್ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ತಾ ಹೋಗಿ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ನರೇಗಾದ ಒಂದು MGNREGA ನರೇಗಾದ ಒಂದು ಪೂರ್ಣ ಇಟ್ ಮೀನ್ಸ್ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಸೊ ಇದು ಬಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಆಪ್ಷನ್ 4 ಆಗಿರುತ್ತೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತಕ್ಕಂಥದ್ದು. ನೆಕ್ಸ್ಟು ಆಧುನಿಕ ಭಾರತೀಯ ಇತಿಹಾಸದ ಕೆಳಗಿನ ಯಾವ ಘಟನೆಗಳು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳಿದರೆ ನೋಡಿ. ಮಹಾತ್ಮ ಗಾಂಧೀಜಿಯವರ ದಂಡಿ ಮೆರವಣಿಗೆ ಉಪ್ಪಿನ ಸತ್ಯಾಗ್ರಹ ಅಂತ ಏನು ಹೇಳ್ತೀವೋ ಇದು ಬಂದು ಮಾರ್ಚ್ 1930ಲಿ ಶುರು ಆಗ್ತಕ್ಕಂಥದ್ದು. ಸೊ ಹಾಗಾಗಿ 1910 ತಪ್ಪಾಗುತ್ತೆ, ಆನ್ಸರು 4 ಆಗಿರುತ್ತೆ. ಇದು 2011ರ ಜನಗಣತಿ ಪ್ರಕಾರ ಈ ಕೆಳಗಿನ ಯಾವ ಭಾಷೆಗಳು ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಮಾತನಾಡುವವರನ್ನು ಹೊಂದಿದೆ? ಆನ್ಸರ್ ಬಂಗಾಳಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದಾದ ನಂತರ ಎ ಗ್ಯಾಲ್ವನೋಮೀಟರ್ ವೆನ್ ಕನೆಕ್ಟೆಡ್ ಇನ್ ಎ ಸರ್ಕ್ಯೂಟ್ ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಕರೆಂಟ್, ಆಪ್ಷನ್ 2.
ನೆಕ್ಸ್ಟ್ ಮಂಡಲ್ ಅವರು F2 ಫೀಲ್ಡ್ಗೇನ ಅಧ್ಯಯನ ಮಾಡದಿದ್ದರೆ ಏನಾಗುತ್ತಿತ್ತು. ಸೊ ಇದು ನೀವೇ ನೋಡ್ಕೊಂಡು ಆನ್ಸರ್ನ ನೋಡ್ಕೊಳ್ತಾ ಹೋಗಿ. ಆನ್ಸರ್ ಅವರೇ ಕೊಟ್ಟಿದ್ದಾರೆ ಮೂರನೇದು ಅಂತ. ಇದು ಅಷ್ಟೇ ಮತ್ತೊಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಮಾಂಗ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಇಂಡ್ಯೂಸ್ಡ್ ಇನ್ ಎ ಕ್ಲೋಸ್ಡ್ ಕಂಡಕ್ಟಿಂಗ್ ಕಾಯಿಲ್ ವ್ಯಾನ್ either the bar magnet is moved towards the closed coil or the closed coil is moved towards bar magnet. Answer option 2. ನೆಕ್ಸ್ಟ್ ಬಂದು ನೀಡಲಾದ ಮಾದರಿಯನ್ನು ಗಮನಿಸಿ ಮತ್ತು ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಸೊ 22 ಸ್ಕ್ವೇರ್ ಅಂತೇಳಿದ್ರೆ 484 ಅಂತ ಕೊಟ್ಟಿದ್ದಾರೆ. 202 ಸ್ಕ್ವೇರ್ ಅಂತೇಳಿದ್ರೆ 40804 ಅಂತ ಹೇಳಿದರೆ. 2002 ಸ್ಕ್ವೇರ್ ಅಂತೇಳಿದ್ರೆ 400. ಇಟ್ ಮೀನ್ಸ್ ಇಲ್ಲಿ ಏನಾಗಿದೆ, ಇಲ್ಲಿ ಯಾವುದೇ 0 ಇಲ್ಲ, ಇಲ್ಲೂ 0 ಇಲ್ಲ. ಸೊ ಇಲ್ಲಿ 1 0, ಇಲ್ಲಿ 1 0, ಇಲ್ಲಿ 2 0, ಇಲ್ಲಿ 2 0. ಸೊ ಇಲ್ಲಿ 3 0 ಬರಬೇಕಂದ್ರೆ ಇಲ್ಲಿ 3 0 ಬರಬೇಕು. ಹೌದಾ, 4 3 0 ಆಗಬೇಕು. ಸೊ ಅದು ಕೊಟ್ಟಿದ್ದಾರೆ.